ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ. ಅದರಲ್ಲೂ ನನಗೆ ತಿಳಿದ ಮಟ್ಟಿಗೆ ನಮ್ಮ ಜನರಲ್ಲಿ ನಿದ್ದೆಗೆ ತುಂಬ ಸಮಸ್ಯೆಗಳು ಆಗ್ತಾಯಿದೆ. ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ನಿದ್ದೆಗೆ ಏನು ಮಾಡಬೇಕು? ಅದಕ್ಕೆ ಸುಲಭವಾದ ಒಂದು ವಿಧಾನವನ್ನು ನಾನು ಹೇಳಿದೆ. ಅದಕ್ಕೆ ಪ್ಯಾಷನ್ ಫ್ರೂಟು, ಚೆರಿ ಹಣ್ಣು, ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಜ್ಯೂಸ್ ಮಾಡಿಕೊಂಡು ಕುಡಿದರೆ ನಿಮಗೆ ಒಳ್ಳೆಯ ನಿದ್ದೆ ಬರುತ್ತದೆ. ಅದು ಸಾಮಾನ್ಯ ನಿದ್ರೆಗೆ ಭಂಗಕ್ಕಿರುವಂತಹ ಒಂದು ಮದ್ದು. ಅಂದರೆ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಅಂದರೆ ಈ ಪ್ಯಾಷನ್ ಫ್ರೂಟಿನ ಹಣ್ಣು ಅದರ ರಸವನ್ನು ತೆಗೆದು ನೀವು ಅದರ ರಸವನ್ನದಿಂದ ಜ್ಯೂಸ್ ಮಾಡ್ಕೊಂಡು ಕುಡಿದರೆ ನಿಮಗೆ ನಿದ್ದೆ ಬರಬಹುದು. ಆದರೆ ನಿದ್ದೆ ಇಲ್ಲದೇ ಇರುವಂತಹ ತುಂಬ ದೊಡ್ಡ ಕಠಿಣವಾದಂತಹ ಹಲವಾರು ಸಮಸ್ಯೆಗಳಿವೆ. ಅದರಲ್ಲಿ ರೋಗವಾಗಿರ್ಬೋದು, ಮಾತ್ರೆ ಆಗಿರ್ಬೋದು, ಅಥವಾ ಸಾಮಾನ್ಯವಾಗಿ ನಮಗೆ ಕಾಡುವಂತಹ ನೆಗೆಟಿವ್ ಚಿಂತೆಗಳು ನಮ್ಮನ್ನು ಕಾಡ್ತಾ ಇದ್ದರೆ ರಾತ್ರಿ ಹೊತ್ತು ನಮ್ಮ ಮೆದುಳು ತುಂಬ ಕ್ರಿಯಾಶೀಲವಾಗಿರುತ್ತದೆ. ಆಗ ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಚಿಂತೆಗಳು ಒಂದರ ಹಿಂದೆ ಒಂದು ಬರ್ತಾ ಇರುತ್ತದೆ. ಹಾಗಾದರೂ ಹೀಗಾಗುತ್ತು, ಹಂಗಾಯ್ತಲ್ಲ, ಅವ್ರು ಹಂಗೆ ಹೇಳಿದಾರಲ್ಲ, ಅವ್ರು ಹಾಗೆ ಬೈದಾರಲ್ಲ, ಹೀಗೆ ಬೈದಾರಲ್ಲ, ಆ ಥರ ಹೇಳಿದಾರಲ್ಲ ಅಂಥ ಚಿಂತೆಗಳೇ ಕಾಡ್ತಾ ಇರುತ್ತದೆ. ಆದ್ದರಿಂದ ನಿದ್ದೆ ಬರೋದಿಲ್ಲ. ನಾನು ಇಲ್ಲಿ ಹೇಳುವಂಥ ವಿಚಾರಗಳು ಔಷಧವಿಲ್ಲದೇ ಮಾಡಬಹುದಾದ, ನಿಮ್ಮ ದೇಹವನ್ನು ಯಾವ ರೀತಿ ಅದಕ್ಕೆ ವಾದ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ನೀವು ಯಾವ ರೀತಿ ನಿದ್ದೆ ಮಾಡಬಹುದು ಅಂಥ ವಿಚಾರಗಳನ್ನು ಮಾತ್ರ ನಾನು ಹೇಳ್ತೇನೆ. ಆದರೆ ನಿಮಗೆ ಇನ್ನೂ ಹೆಚ್ಚಿನ ನಿದ್ರೆಯ ಸಮಸ್ಯೆ ಇದೆ, ನೀವು ಇಂತಹ ಪ್ರಯೋಗಗಳನ್ನು ಮಾಡಿದರೂ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ನೀವು ತಜ್ಞ ವೈದ್ಯರ ಕಂಡು ನಿಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಳಬೇಕು. ಹಲವು ರೀತಿಯ ರೋಗಗಳಿಂದಾಗಿ ನಿದ್ರೆ ಬಾರದೇ ಇರಬಹುದು. ಹಲವು ರೋಗಗಳು ಮನುಷ್ಯನ ಕಾಡುತ್ತಿರುವುದರಿಂದ ನಿದ್ದೆಗೆ ತೊಂದರೆ ಆಗಬಹುದು. ಅದರಲ್ಲೂ ನಿಮಗೆ ಮೂತ್ರಾಶಯ ರೋಗ ಆಗಿರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟ ರೋಗ ಆಗಿರ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೋಗವಾಗಿರ್ಬೋದು, ಅಥವಾ ಕ್ಯಾನ್ಸರ್ನಂಥ ರೋಗಗಳಾಗಿರ್ಬೋದು. ಇಂತಹ ಸಮಸ್ಯೆಗಳಿದ್ದಾಗ ನಿಮಗೆ ನಿದ್ದೆ ಬಾರದೇ ಇರ್ಬೋದು. ಆದರೆ ಮಾನಸಿಕವಾಗಿ ಕೆಲವು ಕೊರತೆಗಳಿಂದ ನಿಮಗೆ ನಿದ್ದೆ ಬಾರದಿದ್ದರೆ ಏನು ಮಾಡ್ಬೋದು ಎಂಬುದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಆದರೆ ನೀವು ಅದರ ಬಗ್ಗೆ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ತುಂಬ ಜನರು ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮೆಲ್ಲರ ಪ್ರತಿಕ್ರಿಯೆ ನನಗೆ ಒಂಥರ ಟಾನಿಕ್ ಇದ್ದ ಹಾಗೆ, ನನಗೆ ಒಂದು ಕೆಲಸ ಮಾಡೋಕ್ಕೆ ಟಾನಿಕ್ ಇದ್ದ ಹಾಗೆ. ಕೆಲವರು ನಿಮಗೆ ನಿದ್ದೆ ಬರೋದಿಲ್ವಾ ಅಂತ ಕೇಳಿದ್ರೆ ನನಗೆ ನಿದ್ದೆ ಬರ್ತಾ ಇದೆ, ಆದ್ದರಿಂದಲೇ ಅಲ್ವಾ ನಾನು ನಿಮಗೆ ಹೇಳ್ತಾ ಇರೋದು. ನೀವು ಈ ರೀತಿಯಂತಹ ವಿಷಯಗಳನ್ನು ತಿಳ್ಕೊಂಡಾಗ ನಿಮಗೆ ಉತ್ತಮವಾದ ಆರೋಗ್ಯ, ಉತ್ತಮವಾದಂತಹ ಲವಲವಿಕೆ, ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಲು ಕ್ರಿಯಾಶೀಲತೆ ಬರುತ್ತದೆ. ಅಂಥ ವಿಷಯಗಳನ್ನು ತಿಳಿದುಕೊಡುವಂತಹ ನಮಗೆ ನೀವು ಒಮ್ಮೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸಲ್ಲಿ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ನಿಮ್ಮ ಜೀವನದಲ್ಲಿ ಇಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಪ್ರಯಾಣಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಹಲವಾರು ವಿಷಯಗಳನ್ನು ನೀವು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ನೀವು ಸ್ವಲ್ಪ ಕೇಳಿ ಅಥವಾ ಅರ್ಧಂಬರ್ಧ ಕೇಳಿ ಏನು ಉಪಯೋಗ ಇಲ್ಲ. ಇದನ್ನು ಪೂರ್ತಿ ಕೇಳಿ ಇದನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ನಿಮಗೆ ಇದರ ಉಪಯೋಗ ಬರುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ವಿಷಯ ಬರ್ತೇನೆ ನೋಡಿ. ನಿಮಗೆ ಸಾಮಾನ್ಯವಾಗಿ ನಾನಿವತ್ತು ಹೇಳೋದು ಪಾಯಿಂಟ್ 7 ಫಾರ್ ಗುಡ್ ಸ್ಲೀಪ್ ಅಂತ. ಪಾಯಿಂಟ್ 7 ಅಂದರೆ ಏನು ಎಂಬುದನ್ನು ನಾನೀಗ ನಿಮಗೆ ಹೇಳ್ತೇನೆ. ಪಾಯಿಂಟ್ 7ನಲ್ಲಿ ನಿಮಗೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ನೀವು ಮಾಡಿಕೊಂಡಾಗ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರತಿನಿತ್ಯವೂ ಸುಖವಾಗಿ ನಿದ್ದೆ ಮಾಡೋಕ್ಕೆ ಅನುಕೂಲವಾಗುತ್ತದೆ. ಪಾಯಿಂಟ್ 7 ಎಂಬುದನ್ನು ನಾವು ನೋಡಿ, ತೋರು ಬೆರಳಿನ ಇಲ್ಲಿ ನೋಡಿ, ಇದು ನಾನು ಆವತ್ತು ಹೇಳಿದ್ದೆ, ಇದೊಂದು ಪಾಯಿಂಟ್ ನೋಡಿ. ಈ ತೋರು ಬೆರಳಿನ ಈ ಪಾಯಿಂಟ್, ಈ ಗೆರೆ ಇದೆಯಲ್ಲ, ಇಲ್ಲಿರುವಂಥ ಪಾಯಿಂಟು. ಎರಡು ಕೈಗಳಿಗೂ ನೀವು
ಈ ಪಾಯಿಂಟನ್ನು ಗುರುತು ಮಾಡ್ಕೋಬೇಕು. ಹೀಗೆ ಈ ಪಾಯಿಂಟನ್ನು ಗುರುತು ಮಾಡಿಕೊಂಡು ಈ ಪಾಯಿಂಟ್ಗಳು ನೋಡಿ ನೋಡಿ 2 ಕೈಗೂ ಈ ಪಾಯಿಂಟ್ ಇದೆ. ಈ ಪಾಯಿಂಟ್ಗಳನ್ನ ಇಲ್ಲಿ ಗುರುತು ಮಾಡಿಕೊಳ್ಳಿ. ಹೀಗೆ ಗುರುತು ಮಾಡಿಕೊಂಡು ನೀವು ಇದನ್ನು ಸ್ವಲ್ಪ ಒತ್ತಬೇಕು. ಹೆಂಗೆ ಒತ್ತೀರಿ? ಇದರಿಂದ ನಿಮ್ಮ ಬೆರಳುಗಳಿಂದ ಈ ಹೆಬ್ಬೆರಳಿಂದಾದರೂ ಒಬ್ಬರು ಒತ್ತಬೇಕು. ಅದು ಮಸಾಜ್ ಮಾಡಿ ಒತ್ತಬೇಕು. ಆಮೇಲೆ ನೀವು ಏನು ಮಾಡಬೇಕು? ಈಗ ನಿಮ್ಮ ನಿದ್ದೆ ಬರ್ತಾ ಇಲ್ಲ, ನಿಮಗೆ ಸಾಮಾನ್ಯವಾಗಿ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರೆದಿದ್ದಾಗ ಇಂತಹ ವ್ಯವಸ್ಥೆಯನ್ನು ನೀವು ಮಾಡ್ಕೊಬೇಕು. ನಿಮ್ಮ ಪಾಯಿಂಟ್ ನೋಡಿ, ಈ ಪಾಯಿಂಟ್ಗಳು ಅಂದರೆ 2 ತೋರು ಬೆರಳಲ್ಲಿ ಲಾಸ್ಟ್ ಗಿಣ್ಣಿನ ಅಲ್ಲಿ ಮಧ್ಯದಲ್ಲಿ ಪಾಯಿಂಟು. ಆಮೇಲೆ ನೀವು ಅದನ್ನು ಒತ್ತಬೇಕು. ಒಂದು ಎಷ್ಟು ಒತ್ತಬೇಕು? ಒಂದು 3 ಅಥವಾ 5 ನಿಮಿಷಗಳವರೆಗೆ ನೀವು ಒತ್ಬೋದು. 10 ನಿಮಿಷ ಒತ್ತಿ ಆಮೇಲೆ ಏನು ಮಾಡಬೇಕು ಅಂದರೆ ಈ ಥರ ಟೇಪ್ಗಳನ್ನು ನೀವು ತಗೊಬೇಕು. ಈ ಥರ ಟೇಪ್ಗಳ ಪೇಪರ್ನ ಟೇಪ್ ಆದರೂ ಸಾಕು, ಪೇಪರ್ನ ಟೇಪ್ ಈ ಥರ ಅದರಲ್ಲಿ ಒಂದು ನಿದ್ದೆ ಬರುವಂಥ ಒಂದು ಗುರುತಿದೆ. ಆ ಗುರುತನ್ನು ನೋಡಿ ಇಲ್ಲಿ ಹಿಂಗೆ ಅಂಟಿಸಿಬಿಡಬೇಕು. ಹೀಗೆ ಅಂಟಿಸಿಬಿಡಬೇಕು. ಈಗ ಅಂಟಿಸಿಬಿಡು. 2 ಕೈಗೂ ಅದನ್ನು ಅಂಟಿಸಿಬಿಡೋದು. ಈ ಗುರುತಿದೆಯಲ್ಲ, ಈ ಗುರುತನ್ನು ಇದರಲ್ಲಿ ಗುರುತು ಅಂದರೆ ಏನು ಅಂದರೆ ಅದು ನಿಮಗೆ ನಿದ್ದೆಯನ್ನು ತರಿಸುವಂತಹ ಒಂದು ಮ್ಯಾಗ್ನೆಟ್, ಸ್ಲೀಪಿಂಗ್ ಮ್ಯಾಗ್ನೆಟ್ ಅಂತ. ಅದನ್ನು ಸ್ಲೀಪಿಂಗ್ ಮ್ಯಾಗ್ನೆಟ್. ಈಗ ನೋಡಿ, ಹೀಗೆ ನೀವು ರಾತ್ರಿ ಮಲಗುವಾಗ ಹೀಗೆ ಮಾಡಿಕೊಂಡು ನೀವು ಮಲಗಿರಿ. ಹೀಗೆ ಮಲಗಿದ ಮೇಲೆ ನಿಮಗೆ ನಿದ್ದೆ ಬರುತ್ತದೆ. ಅಂದರೆ ಸುಖವಾಗಿ ನಿದ್ದೆ ಮಾಡ್ಬೋದು. ಸುಖವಾಗಿ ನಿದ್ದೆ ಮಾಡಲು ಈ ನಂಬರ್ 7 0.7 ಇದನ್ನು 0.7 ಪ್ರಯೋಗ ಅಂತೀವಿ. ನಿದ್ದೆಗಾಗಿರುವಂಥ 0.7 ಪ್ರಯೋಗ. ಹೀಗೆ ಮಾಡಿಕೊಂಡು ನೀವು ಮಲಗಿ. ಈ ರೀತಿ ಮಲಗೋಕ್ಕಿಂತ ಮೊದಲು ನೀವು ಕೆಲವು 2 ಸ್ಟೆಪ್ ಈ ನಿಮ್ಮ ಮಲಗುವಂಥ ವ್ಯವಸ್ಥೆಯಲ್ಲಿ 2 ಸ್ಟೆಪ್ಪನ್ನು ಮಾಡ್ಕೊಬೇಕು. ಆ 2 ಸ್ಟೆಪ್ಗಳೆಂದರೆ ಏನು? ಮೊದಲನೇದು, ಬಿಲ್ಟ್ ಎ ಇಮ್ಯಾಜಿನರಿ ಫೆನ್ಸ್ ಅರೌಂಡ್ ಯು. ಅಂದರೆ ನಾನು ಮೊದಲೇ ಹೇಳಿದೆ, ನಿಮಗೆ ಮನಸ್ಸಿಗೆ ಕ್ರಿಯಾಶೀಲವಾಗಿರುವಂತಹ ಮನಸ್ಸಿಗೆ ಯಾವುದು ಬರುತ್ತೆ? ನೆಗೆಟಿವ್ ಚಿಂತೆಗಳು ಜಾಸ್ತಿ ಆಗುತ್ತೆ ಮಲಗಿರುವಾಗ. ಒಳ್ಳೆಯ ಚಿಂತೆಗಳು, ಪಾಸಿಟಿವ್ ಚಿಂತೆಗಳು ದೂರ ಸರಿಯುತ್ತದೆ. ಆದರೆ ನೆಗೆಟಿವ್ ಚಿಂತೆಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಿಕೊಂಡು ನಿದ್ರಿಸಬೇಕೆಂಬುದನ್ನು ಹೊರಗೆ ತಳ್ಳುತ್ತದೆ. ಚಿಂತೆಗಳು ಯಾರು ಏನು ಹೇಳಿದ್ರೋ ಆ ಬೈದಿದ್ದನ್ನೇ ನೀವು ನೆನಪಿನಲ್ಲಿಟ್ಟುಕೊಳ್ತೀರಿ. ಅಥವಾ ನೀವೇನಾದರೂ ಕಳೆದುಕೊಂಡಿದ್ದರೆ ಅದರ ಬಗ್ಗೆನೇ ಚಿಂತೆ ಮಾಡ್ತೀರಿ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅದರ ಬಗ್ಗೆನೇ ಚಿಂತೆ ಮಾಡ್ತೀರಿ. ಹಾಗೆ ಚಿಂತೆ ಮಾಡುವುದರಿಂದ ನಿಮ್ಮಲ್ಲಿರುವಂತಹ ನಿಮ್ಮ ನಿದ್ದೆ ಮಾಡಬೇಕು, ನಿದ್ರಿಸಬೇಕೆಂಬ ನಿಮ್ಮ ಮನಸ್ಸು ಕೆಟ್ಟು ಹೋಗಿ ನಿದ್ರೆಯನ್ನು ಒದ್ದೋಡಿಸಿ ತಲೆಯ ತುಂಬ ನಿಮ್ಮ ಇಂತಹ ನೆಗೆಟಿವ್ ಚಿಂತೆಗಳೇ ತುಂಬಿಕೊಂಡು ನಿಮ್ಮನ್ನು ನರಳುವಂತೆ ಮಾಡುತ್ತದೆ. ನಿದ್ರೆಯಿಂದ ನರಳುವಂತೆ ಮಾಡುತ್ತದೆ. ನಿದ್ರೆ ಇಲ್ಲದೆ ನೀವು ನರಳುತ್ತಾ ಇರ್ತೀರಿ. ಅದಕ್ಕೆ ನಾವೇನು ಮಾಡಬೇಕು? ಬಿಲ್ಡ್ ಎ ಇಮ್ಯಾಜಿನರಿ ಫೆನ್ಸ್ ಅರೌಂಡ್ ಯು. ನೀವು ಮಲಗಲು ಹೋಗುವ ಮೊದಲೇ ಒಂದು ಬೇಲಿಯನ್ನು ಕಟ್ಟಿಕೊಳ್ಳಿ. ನೀವೇ ನಿಮ್ಮ ಮನಸ್ಸಿನಲ್ಲಿ ಒಂದು ಬೇಲಿ. ನಾನು ಈ ರೂಮಿನೊಳಗೆ ಹೋದಾಗ, ಈ ರೂಮಿನ ಇದು ಬಾಗಿಲು ದಾಟಿದ ಆಗ ನನ್ನ ಜೊತೆಗೆ ಯಾವ ನೆಗೆಟಿವ್ ಚಿಂತೆಗಳು ಇಲ್ಲ. ಎಲ್ಲವೂ ಹೊರಗೆ. ಇನ್ನು ಹೊರಗೆ ಬರಲು ಅದಕ್ಕೆ ದಾರಿ ಇಲ್ಲ. ನಾನು ಅದನ್ನು ಬಂದೋಬಸ್ತು ಮಾಡಿದ್ದೇನೆ. ಬಂದೋಬಸ್ತು ಮಾಡಿಕೊಂಡು ನಾನು ಒಳಗೋಗಿದ್ದೇನೆ. ಇನ್ನೂ ಅಂಥ ಚಿಂತೆಗಳು ಯಾವುದೂ ಇಲ್ಲ ಎಂಬ ನಿರ್ಧಾರವನ್ನು ನೀವು ಮಾಡ್ಕೊಬೇಕು. ದೃಢವಾದ ನಿರ್ಧಾರವನ್ನು ನೀವು ಮಾಡಿಕೊಂಡಾಗ ಆ ಇಮ್ಯಾಜಿನರಿ ಫೆನ್ಸ್ ಅದನ್ನು ದಾಟಿಕೊಂಡು ಯಾವ ನೆಗೆಟಿವ್ ಚಿಂತೆ ಇನ್ನು ಒಳಗೆ ಬರುವುದಿಲ್ಲ ಎಂದನ್ನು ತಿಳ್ಕೊಂಡು ನೀವು ಬೆಡ್ರೂಮಿನೊಳಗೆ ಹೋಗಬೇಕು. ಬೆಡ್ರೂಮಿನೊಳಗೆ ಹೋದಾಗ ನಿಮಗೆ ನಿದ್ದೆಗೆ ಮಾತ್ರ ನಿಮ್ಮ ಪಾಸಿಟಿವ್ ಚಿಂತೆಗಳು ಮಾತ್ರ ನಿಮ್ಮನ್ನು ಹಿಂಬಾಲಿಸುತ್ತದೆ. ಇದು ನಿಮ್ಮ ಮೊದಲನೇ ಸ್ಟೆಪ್. ಏನು? ಬಿಲ್ಡ್ ಎ ಇಮ್ಯಾಜಿನರಿ ಫ್ಯಾನ್ಸ್ ಅರೌಂಡ್ ಯು. ಗೊತ್ತಾಯ್ತಲ್ಲ? ನಿಮ್ಮ ಸುತ್ತಲೂ ಕಲ್ಪನೆಯ ಒಂದು ಬೇಲಿಯನ್ನು ಹಾಕಿಕೊಳ್ಳೋದು. ಕಲ್ಪನೆಯಿಂದ ಬೇಲಿಯನ್ನು ಇದು ದಾಟಿ ಯಾವ ಚಿಂತೆಯೂ, ಯಾವ ನೆಗೆಟಿವ್ ಚಿಂತೆಯೂ ನನ್ನ ಹಿಂದೆ ಬರುವುದಿಲ್ಲ ಎಂಬ ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಬಲಗೊಂಡಿರಬೇಕು.
ಈ ನೆಗೆಟಿವ್ ಚಿಂತೆಗಳು ಯಾವುದೂ ನನ್ನನ್ನು ಹಿಂಬಾಲಿಸಿ ಬರುವುದಿಲ್ಲ, ಅದೆಲ್ಲವೂ ಹೊರಗೆ, ಅದೆಲ್ಲವೂ ಬೇಲಿಯ ಹೊರಗೆ ಎಂದು ನೀವು ತಿಳಿದುಕೊಂಡಾಗ ಆ ಚಿಂತೆಗಳು ನಿಮ್ಮನ್ನು ಬಿಟ್ಟು ಅಲ್ಲಿಗೆ ಉಳ್ಕೊಂಡ್ಬಿಡ್ತವೆ. ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್, ಬಿ ವಿತ್ ಯು. ಬಿ ವಿತ್ ಯು. ನೀವು ಬೆಡ್ರೂಮಿನಲ್ಲಿ ನೀವಾಗಿರಬೇಕೇ ಹೊರತು ಬೇರೆ ಯಾರೂ ಆಗಿರಬಾರದು. ಅಂದರೆ ನೀವು ಬೇರೆ ಯಾವ ಚಿಂತೆಯೂ, ಬೇರೆಯವರ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಿ. ಬಿ ವಿತ್ ಯು. ನಿಮ್ಮ ಜೊತೆಯಲ್ಲಿ ನೀವು ಮಾತ್ರ, ಬೇರೆ ಯಾವುದೂ ಇಲ್ಲ, ಯಾವ ಚಿಂತೆಯೂ ಇಲ್ಲ, ಯಾವುದೇ ಇದೂ ಇಲ್ಲ. ನೆಗೆಟಿವ್ ಚಿಂತೆ ಅನ್ನೋದು ನಿಮ್ಮ ಮನೆ ಹತ್ತಿರಕ್ಕೆ ಸಹ ತುಳಿಯಲ್ಲ. ನಾನು ಈಗ ನಿದ್ದೆ ಮಾಡಬೇಕು, ನನ್ನ ಉದ್ದೇಶ ಅಷ್ಟೇ, ನಿದ್ರೆ. ಆದರೆ ಇದೆಲ್ಲ ಸುಲಭನಾ? ನಿದ್ದೆ ಮಾಡಬೇಕು ಅಂತ ತಿಳ್ಕೊಳ್ಳಿ, ನಿದ್ದೆ ಬರುತ್ತಾ? ಆದರೆ ಅದಕ್ಕಾಗಿ ನಾವು ವ್ಯಾಯಾಮ ಮಾಡಿಕೊಂಡಿರ್ಬೋದು, ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಮುಗಿಸಿ ಬೆಚ್ಚನೆಯ ನೀರಿನಲ್ಲಿ ಮೈಯನ್ನು ತೊಳೆದುಕೊಂಡು ಊಟವನ್ನು ಮಾಡಿಕೊಂಡು ನಾವು ಮಲಗಿರಬೇಕು. ಅದಕ್ಕೆ ಮಲಗೋದಕ್ಕಿಂತ 1-2 ಗಂಟೆ ಮೊದಲು ಪ್ಯಾಷನ್ ಫ್ರೂಟಿನ ಜ್ಯೂಸನ್ನು ಮಾಡಿಕೊಂಡು ಕುಡಿದು ನೀವು ಊಟ ಆದಮೇಲೆ ಈ ಪ್ಯಾಷನ್ ಫ್ರೂಟನ್ನು ಜ್ಯೂಸನ್ನು ಕುಡಿಬೇಕು. ಕುಡಿದ ಮೇಲೆ ನೀವು ಈ ಚಿಂತೆಗಳನ್ನು, ಈ ಫಸ್ಟ್ ಬಿಲ್ಡ್ ಎ ಇಮ್ಯಾಜಿನರಿ ಫೆನ್ಸ್ ಅರೌಂಡ್ ಯು ಆ್ಯಂಡ್ ಬಿ ವಿತ್ ಯು, ಇದು ಎರಡನ್ನು ನೀವು ಪಾಲನೆ ಮಾಡ್ತಾ ಬಂದಾಗ ನಿಮ್ಮ ನಿದ್ದೆ ನಿಮ್ಮ ಜೊತೆಯಲ್ಲೇ ಬರುತ್ತದೆ. ನಿಮ್ಮ ನೆಗೆಟಿವ್ ಚಿಂತೆಗಳು ಹೊರಗಡೆ ಉಳಿಯುತ್ತವೆ. ನೆಗೆಟಿವ್ ಚಿಂತೆಗಳು ನಿಮ್ಮ ತಲೆಯನ್ನು ಸೇರಿ ಅದೇ ಎಲ್ಲವನ್ನು ಆಕ್ರಮಿಸಿಕೊಂಡು ನಿದ್ರಿಸಬೇಕೆಂಬ ನಿದ್ರೆಯನ್ನು ಒದ್ದೋಡಿಸುವಂತಕ್ಕೆ ನೀವು ಅವಕಾಶ ಕೊಡಬೇಡಿ. ಹೇಗೆ? ನೀವು ಬಿ ವಿತ್ ಯು, ನೀವಾಗಿರಬೇಕು. ನೀವು ಬೇರೆ ವಿಷಯಗಳ ಬಗ್ಗೆ ಚಿಂತೆ ಮಾಡಿರಬಾರದು, ನಿಮ್ಮನ್ನು ನೀವು ಚಿಂತೆ ಮಾಡಬೇಕು. ಇದನ್ನು ಮಾಡಬೇಕಾದ್ರೆ ನಿಮಗೆ ಸರಿಯಾದ ರೀತಿಯ ವ್ಯಾಯಾಮ ಅವಶ್ಯಕ, ಪ್ರಾಣಾಯಾಮ ಅವಶ್ಯಕ. ಇದು ಯಾವುದಾದ್ರೂ ಒಂದನ್ನು ನೀವು ಮಾಡ್ತಾ ಬಂದಾಗ ನಿಮ್ಮಲ್ಲಿ ಇಂತಹ ಚಿಂತೆಗಳು, ನೀವು ಯೋಚನೆ ಮಾಡಿದ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತದೆ. ಆ ರೀತಿ ನೀವು ಮಾಡ್ತಾ ಬಂದಾಗ ನೀವು ಜೀವನದಲ್ಲಿ ಉತ್ತಮವಾದಂತಹ ಉತ್ಸಾಹದ ಚಿಲುಮೆಯಂತೆ ಕೆಲಸ ಮಾಡಲು ಸಾಧ್ಯ. ನಾಳೆ ಚೆನ್ನಾಗಿರಬೇಕಂದ್ರೆ ಇವತ್ತು ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ನಾಳೆಯ ಒಳ್ಳೆಯದಕ್ಕಾಗಿ ಇವತ್ತು ರಾತ್ರಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡುವುದೊಂದೇ ರಾತ್ರಿ ನನ್ನ ಉದ್ದೇಶ, ಬೇರೆ ಯಾವ ಚಿಂತೆಯೂ ನನಗೆ ಬರಬಾರದು, ಬೇರೆ ಯಾವುದೂ ನಮಗೆ ಇರಬಾರದು ಎಂದು ನೀವು ನಿರ್ಧಾರ ಮಾಡಿಕೊಂಡು ಈ ರೀತಿಯ 0.7 ಅನುಸರಿಸುತ್ತಾ ಬಂದರೆ, ಇದು ಬೆಳೆಯ ತನಕ ನಿಮ್ಮ ಕೈಯಲ್ಲಿದ್ದರೆ ನೀವು ದಿನ ಬೆಳಗಾಗುವ ತನಕ ಸುಖವಾದ ನಿದ್ದೆಯನ್ನು ಮಾಡುತ್ತೀರಿ. ಹಾಗೆಯೇ ನೀವು ಮಲಗುವ ಸಮಯವನ್ನು ಮತ್ತು ಎದ್ದೇಳುವ ಸಮಯವನ್ನು ಒಂದು ನಿಶ್ಚಿತ ಸಮಯದಲ್ಲಿ ಮಾಡಿರಬೇಕು. ಅಂದರೆ ದಿವಸವೂ 10 ಗಂಟೆಗೆ ಮಲಗುವುದಾದರೆ 10 ಗಂಟೆಗೆ ನೀವು ಮಲಗಲೇಬೇಕು. 6 ಗಂಟೆಗೆ ಎದ್ದೇಳುವುದಾದರೆ 6 ಗಂಟೆಗೆ ಎದ್ದೇಳಲೇಬೇಕು. ಆ 2 ವಿಚಾರವನ್ನು ನೀವು ಯಾವತ್ತೂ ಮರೆಯಬಾರದು. ಹಾಗೆ ನೀವು ಕ್ರಮವರಿತು ನಿಮ್ಮ ನಿದ್ದೆಯನ್ನು ನೀವು ವ್ಯವಸ್ಥಿತ ರೀತಿಯಲ್ಲಿ ಮಾಡುತ್ತಾ ಬಂದರೆ ನಿಮಗೆ ಸುಖವಾದ ನಿದ್ದೆ ಬರುತ್ತದೆ. ನನಗೆ ನಿದ್ದೆ ಬರ್ತಾ ಇದೆ, ನಾನು ನಿದ್ದೆ ಮಾಡ್ತಾಯಿದ್ದೀನಿ. ನಿಮಗೆ ಈ ನಂಬರ್ 7.7 ಥರ ನಿಮಗೆ ಗುಡ್ ಸ್ಲೀಪ್ ಸಿಗುತ್ತೆ. 0.7 ನೀವು ಫಾಲೋ ಮಾಡಿ. ನಾನು ಮೊದಲೇ ಹೇಳಿದ್ನಲ್ಲ, ಇಲ್ಲಿಯ ಒಂದು ಪಾಯಿಂಟ್, ಇಲ್ಲಿ ಒಂದು ಪಾಯಿಂಟು, ಇಲ್ಲಿ ಈ ಥರ ಪೇಪರ್ ಬ್ಯಾಂಡನ್ನು ನಿಮ್ಮ ಬೆರಳಿಗೆ ಹಂಚಿಸಿಕೊಂಡು ನೀವು ಮಲಗಿದರೆ ನಿಮಗೆ ಸುಖವಾಗಿ ನಿದ್ದೆ. ಅದಕ್ಕಿಂತ ಮೊದಲು ಬಿಲ್ಡ್ ಎ ಇಮ್ಯಾಜಿನರಿ ಫೆನ್ಸ್ ಅರೌಂಡ್ ಯು ಮತ್ತು ಬಿ ವಿತ್ ಯು. ನೀವಾಗಿರಬೇಕು. ನೀವು ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡಬಾರದು. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ನೀವು ಇಷ್ಟು ಕೇಳಿದ ಮೇಲೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ. ನಿಮ್ಮೆಲ್ಲರ ಸಹಕಾರ ಹೀಗೇ ಮುಂದುವರಿಯಲಿ ಅಂತ ಅಂದುಕೊಂಡು ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.